ಏನಪ್ಪ ಅಂದರೆ ಇಡ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತಾ? ಓಟ್ಸ್ ರೆಡಿ ಆಗಿದೆ. ನಾನು ಇದಕ್ಕೆ ಹಾಫ್ ಟೀ ಸ್ಪೂನಷ್ಟು ಚಿಯಾ ಸೀಡ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಹೇಗಿದೆ? ನೋಡೋಕ್ಕೇನೋ ಮಸ್ತ್ ಕಾಣ್ತಾ ಇದೆ, ನೋಡ್ಬೇಕು ಹೆಂಗೆ ಮಾಡಿದಾಳಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾವು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 6 o'clock ಆಗಿದೆ. ಇವಾಗ ಎದ್ದೆ ನಾನು. ಎದ್ದು ಸ್ನಾನ ಗೀನ ಮುಗಿಸ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗಿದೆ. ರೆಡಿ ಆದ ಕೂಡಲೇ ನಿನ್ನೆ ರಾತ್ರಿ ನಮ್ಮ ವೈಫ್ಗೆ ಹೇಳಿದ್ದೆ ನಾನು, ಬೆಳಗ್ಗೆ ಓಟ್ಸ್ ರೆಡಿ ಮಾಡಿಡು ಮಾರ್ನಿಂಗ್ ಟಿಫಿನ್ಗೆ ಅಂತ. ಅವರು ಓಟ್ಸ್ನ ಎಲ್ಲ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ರು. ಇವಾಗ ಅದನ್ನ ತಿಂದ್ಬಿಟ್ಟು ನಾನು ಕಂಪ್ನಿಗೆ ಹೋಗಬೇಕು. ನೆಕ್ಸ್ಟ್ ಕಂಪ್ನಿಯಿಂದ ಬಂದಮೇಲೆ ಸೊ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಓಟ್ಸ್ ರೆಡಿ ಆಗಿದೆ. ಓಟ್ಸ್ ಮತ್ತು ಆ್ಯಪಲ್ ಆಮೇಲೆ ಡೇಟ್ಸ್, ಇದು 3 ಇವಾಗ ತಿಂದ್ಬಿಟ್ಟು ನಾನು ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ. ಓವರ್ನೈಟು ಓಟ್ಸ್ನ ಹೇಗೆ ಸೋಕ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಇದು ಬಂದುಬಿಟ್ಟು ನಾನು ಮೆಡ್ಪ್ಲಸ್ಸಿಂದ ತಂದಿರೋ ಓಟ್ಸು. ಇದರಲ್ಲಿ ಡ್ರೈ ಫ್ರೂಟ್ಸ್, ಪಂಪ್ಕಿನ್ ಸೀಡ್ಸ್ ಎಲ್ಲ ಮಿಕ್ಸ್ ಇದೆ. ಇದು ಬ್ರ್ಯಾಂಡ್ ಬಂದುಬಿಟ್ಟು ಮ್ಯೂಸ್ಲಿ ಅಂತ ಹೇಳಿ. ಇದು 400 ರೂಪೀಸ್, 399ಗೆ ಹಾಫ್ kg MRP. ಮೆಡ್ಪ್ಲಸ್ಸಲ್ಲಿ ತೊಗೊಂಡ್ರೆ ನಿಮಗೆ 154 ಏನೋ ಬೀಳುತ್ತೆ. ಸೊ ಮಾರ್ನಿಂಗ್ ಟಿಫನ್ನಿಗೆ ಇದು ಚೆನ್ನಾಗಾಗುತ್ತೆ. ಸೊ ನಾನೇನು ಮಾಡ್ತೀನಿ, ನಮ್ಮ ಹಸ್ಬೆಂಡ್ಗೆ ಮಾರ್ನಿಂಗ್ ಟಿಫನ್ಗೆ ಸ್ವಲ್ಪ ಓಟ್ಸ್ನ ನೆನೆ ಇಡ್ತೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಇರೋದ್ರಿಂದ ಸೊ ಇದ್ರ ಜೊತೆಗೆ ನಾವು ಏನನ್ನು ಮಿಕ್ಸ್ ಮಾಡಬೇಕು ಅಂತ ಇಲ್ಲ. ಸೊ ಡೈರೆಕ್ಟಾಗಿ ನಮಗೆ ಎಷ್ಟು ಬೇಕು ತಿನ್ನೋಕ್ಕೆ ಅಷ್ಟು ಓಟ್ಸ್ನ ತೊಗೊಂಡು ಮಿಲ್ಕಲ್ಲಿ ನಾನು ಇದನ್ನು ಸೋಕ್ ಮಾಡ್ತೀನಿ. ಸೋಕ್ ಮಾಡಿಬಿಟ್ಟು ಇದ್ರ ಜೊತೆಗೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತೀನಿ. ಇಲ್ಲ ಅಂತಂದರೆ ಡ್ರೈ ಫ್ರೂಟ್ಸ್ನ ಸ್ಕಿಪ್ ಮಾಡ್ತೀನಿ. ಸೊ ಈಗ ನಾನು ಮಿಲ್ಕ್ ಹಾಕ್ತಾಯಿದ್ದೀನಿ. ಇದು ಕಾಯಿಸಿ ಆರಿಸಿರೋ ಅಂತಹ ಹಾಲು. ಕಾದಾರಿಯೋ ಹಾಲು ಹಾಕಿದ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ತೀರಾ ಹಸಿ ಹಾಲು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನಾನು ಇದಕ್ಕೆ ಹಾಫ್ ಟೀ ಸ್ಪೂನಷ್ಟು ಚಿಯಾ ಸೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಚಿಯಾ ಸೀಡ್ಸು ಒಳ್ಳೆ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ. ಮಾರ್ನಿಂಗ್ ಅಷ್ಟೊತ್ತಿಗೆ ಸೋಕಾಗಿ ಇದು ಟೇಸ್ಟ್ ಚೆನ್ನಾಗಾಗುತ್ತೆ. ಸೊ ಇದ್ರ ಜೊತೆಗೆ ನೀವು ಬೇಕಾದರೆ ಸ್ವಲ್ಪ ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ಕರಿದ್ರಾಕ್ಷಿ, ಒಣ ದ್ರಾಕ್ಷಿ ಎಲ್ಲನೂ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಇದು ಸ್ವಲ್ಪ ಫ್ರಿಜ್ಜಲ್ಲಿಟ್ಟರೆ ಓವರ್ನೈಟು ಮಾರ್ನಿಂಗ್ ಅಷ್ಟೊತ್ತಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಯೂಶ್ವಲಿ ನಮ್ಮ ಹಸ್ಬೆಂಡ್ ಇದಕ್ಕೆ ಹನಿ ಮಿಕ್ಸ್ ಮಾಡಲ್ಲ. ಇನ್ ಕೇಸ್ ನಿಮಗೇನಾದರೂ ಸ್ವೀಟ್ ಇರಬೇಕು, ಸ್ವೀಟ್ನೆಸ್ ಬೇಕು ಅಂತಂದರೆ ಯು ಕ್ಯಾನ್ ಆ್ಯಡ್ ಶುಗರ್ ಅವಾಯ್ಡ್ ಮಾಡೋರು ನೀವೇನು ಮಾಡಿ ಅಂದರೆ ಹನಿ ಆ್ಯಡ್ ಮಾಡ್ಕೊಳ್ಳಿ, ಅದು ರಿಪ್ಲೇಸ್ ಆಗುತ್ತೆ ಶುಗರ್ಗೆ. ಆಮೇಲೆ ಮಾರ್ನಿಂಗ್ ಇದನ್ನು ತಿನ್ನಬೇಕಾದ್ರೆ ನೀವು ಇದಕ್ಕೆ ಆ್ಯಪಲ್ಲು ಮತ್ತು ದ್ರಾಕ್ಷಿ, ಆಮೇಲೆ ಕಪ್ಪು ದ್ರಾಕ್ಷಿ, ಆಮೇಲೆ ಫ್ರೂಟ್ಸ್ ಯಾವ್ಯಾವುದು ಅವೈಲೇಬಲ್ ಇದೆ ನಿಮ್ಮ ಮನೇಲಿ, ಬನಾನಾ ಆಗಿರ್ಬೋದು ಅಥವಾ ಚಿಕ್ಕು ಆಗಿರ್ಬೋದು ಅಥವಾ ಚೆರಿ ಆಗಿರ್ಬೋದು, ಯಾವ್ಯಾವುದು ಫ್ರೂಟ್ಸ್ ಅವೈಲೇಬಲ್ ಇದೆ ಅದನ್ನು ಮಿಕ್ಸ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆ ಐಸ್ ಕ್ರೀಮ್ ತಿನ್ನೋ ಥರನೇ ಫೀಲ್ ಆಗುತ್ತೆ ನಿಮಗೆ. ಸೊ ಈ ರೆಸಿಪಿನ ನೀವು ಇನ್ಸ್ಟೆಂಟಾಗಿ, ಅಂದರೆ ಮಾರ್ನಿಂಗ್ ನಿಮಗೆ ಟೈಮ್ ಇರಲ್ಲ ತಿಂಡಿ ಮಾಡೋಕ್ಕೆ, ಆ ಟೈಮಲ್ಲಿ ಓವರ್ನೈಟ್ ಸೋಕ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಫ್ರೀಝರಲ್ಲಿ ಇಡಬೇಡಿ, ಗಟ್ಟಿಯಾಗುತ್ತೆ. ಸೊ ಫ್ರಿಜ್ಜಲ್ಲಿಟ್ಟು ಬೆಳಗ್ಗೆ ಎದ್ದು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಮಾರ್ನಿಂಗು ಡೇಟ್ಸು ಮತ್ತು ಆ್ಯಪಲ್ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಇನ್ನೂ ಫ್ರೂಟ್ಸ್ ಇದ್ದರೆ ಆ್ಯಡ್ ಮಾಡ್ಬೋದು, ಲೈಕ್ ಬನಾನಾ ಮತ್ತು ದ್ರಾಕ್ಷಿ, ಇನ್ಯಾವುದಾದ್ರೂ ಸ್ವೀಟ್ ಇರೋ ಫ್ರೂಟ್ಸ್ ಇದ್ದರೆ ನೀವು ಮಾರ್ನಿಂಗ್ ಇದನ್ನು ಆ್ಯಡ್ ಮಾಡ್ಕೋಬೋದು. ಸೊ ನಾನಿವಾಗ ಓಟ್ಸಿಗೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹೇಗಿದೆ? ಟೇಸ್ಟ್ ಇದೆಯಾ? ಟೇಸ್ಟ್ ಅಂದರೆ ಹನಿದಷ್ಟೇ ಸ್ವಲ್ಪ ಟೇಸ್ಟ್, ಜಾಸ್ತಿ ಸ್ವೀಟ್ ತಿನ್ನಲ್ಲ ನಾನು. ಶುಗರ್ ಹಾಕಿಲ್ಲ. ಸೊ ಇದನ್ನು ಯಾಕೆ ತಿಂತಿದ್ದಾನಪ್ಪ ಅಂದರೆ
ಡೈಲಿ ಒಂದೇ ತಿನ್ನಬಾರ್ದು ಟಿಫಿನ್. ಒಂದಿನ ತಿನ್ನೋಣ, ಒಂದಿನ ದೋಸೆ ತಿನ್ನೋಣ, ಒಂದಿನ ಇಡ್ಲಿ ತಿನ್ನೋಣ, ಒಂದಿನ ಪಡ್ಡು ತಿನ್ನೋಣ, ರೈಸ್ ಐಟಮ್ಸ್ ತಿನ್ನೋಣ. ಹಂಗೆ ಜಸ್ಟ್ ವೀಕ್ಲಿ 1 ಟೈಮ್ ಇದು ತಿನ್ನಬೇಕು, ಚೆನ್ನಾಗಿದೆ. ಇವತ್ತು ಫ್ರೈಡ್ ರೈಸ್ ಮಾಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಒಂದು ಒಳ್ಳೆ ವಿಡಿಯೋ ಇತ್ತು, ಅದನ್ನು ನೋಡಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನು ಆಯಿಲ್ ಹಾಕಿ ಎಗ್ನ ಫ್ರೈ ಮಾಡ್ಕೋತೀನಿ. ಎಗ್ಗೆ ಸಾಲ್ಟು ಮತ್ತು ಪೆಪ್ಪರ್ ಪೌಡರ್ ಹಾಕಿ ಎಗ್ನ ಫ್ರೈ ಮಾಡಿ ಸಪ್ರೇಟ್ ಮಾಡಿ ಇಟ್ಕೋತೀನಿ. ನಾನಿಲ್ಲಿ 2 ಮೊಟ್ಟೆ ಹಾಕಿದ್ದೀನಿ. ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಎಗ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಸಪ್ರೇಟಾಗಿ ಇಟ್ಕೋತೀನಿ. ಸಪ್ರೇಟಾಗಿ ತೆಗೆದಿಟ್ಟು ನೆಕ್ಸ್ಟು ರೈಸ್ಗೆ ಒಗ್ಗರಣೆ ಹಾಕ್ತೀನಿ. ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಎಗ್ ಫ್ರೈ ಮಾಡಿರೋದು. ಈಗ ನೆಕ್ಸ್ಟು ಅದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಈಗ. ಸೊ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ತೀನಿ. ಸೊ ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ನೀರುಳ್ಳಿ ಹಾಕಬೇಕು. ನೀರುಳ್ಳಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದಮೇಲೆ ನಾನು ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ತೀನಿ. ನೀವು ಬೇಕಾದರೆ ಈಗ ಸ್ವಲ್ಪ ಸಾಲ್ಟನ್ನು ಯೂಸ್ ಮಾಡ್ಬೋದು. ಸಾಲ್ಟ್ ಹಾಕೋದ್ರಿಂದ ಏನಾಗುತ್ತೆ, ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಆನಿಯನ್. ಇದಕ್ಕಿವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತೀನಿ, ಸುಮಾರು 1/4 ಸ್ಪೂನಷ್ಟು. ಇದನ್ನು ಸ್ವಲ್ಪ ಗ್ಯಾಸ್ ಸಿಮ್ಮಲ್ಲಿಟ್ಟು ಲೈಟಾಗಿ ಇದನ್ನು ಫ್ರೈ ಮಾಡ್ತೀನಿ. ಇದು ಒಳ್ಳೆ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅಲ್ಲಿ ತನಕ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಗ್ಯಾಸ್ನ ಫ್ರೈ ಮಾಡಬೇಕು. ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋದ್ರಿಂದ. ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇದಕ್ಕೆ ಸಣ್ಣದಾಗಿ ಚಾಪ್ ಮಾಡಿಕೊಂಡಿರುವಂತಹ ಟೊಮೆಟೊ ಮಿಕ್ಸ್ ಮಾಡಿದ್ದೀನಿ. ಇದು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ತರಕಾರಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಆ್ಯಡ್ ಮಾಡಿದ್ದೀನಿ, ಒಂದು ಫ್ಲೇವರ್ ಕೊಡುತ್ತೆ ಅಂತ. ಇದರಲ್ಲಿ ಕ್ಯಾರೆಟು, ಬೀನ್ಸು, ಬಟಾಣಿ, ಆಮೇಲೆ ಒಂದು ಸಣ್ಣದಕ್ಕೆ ಹೆಚ್ಚಿರೋಂಥ ಹೀರೆಕಾಯಿ, ಅದಾದಮೇಲೆ ಎಲೆಕೋಸು, ಇಷ್ಟನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ಆ ಮಸಾಲೆಗೆ ಹಾಕ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಇದು ಸ್ವಲ್ಪ ಫ್ರೈ ಮಾಡ್ತೀನಿ. ಯಾವಾಗಲೂ ಫ್ರೈಡ್ ರೈಸಿಗೆ ತರಕಾರಿ ಈ ಥರ ಫ್ರೈ ಮಾಡಬೇಕು. ನೀರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ ಎಣ್ಣೆಯಲ್ಲಿ ಅದ್ರ ಜೊತೆಗೆ ಸ್ವಲ್ಪ ತರಕಾರಿನೂ ಒಂದು 2 to 3 ಮಿನಿಟ್ಸ್ ಕುಕ್ ಮಾಡಿದ್ರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಅಂದರೆ ಪೂರ್ತಿ ಬಾಯ್ಲ್ ಮಾಡಬಾರ್ದು ಇದನ್ನು. ಅದು ಏನು ವಾಟರ್ ಕಂಟೆಂಟ್ ಇದೆಯಲ್ಲ ಅದು ಹೋಗೋ ತನಕ ಒಂಚೂರು ಫ್ರೈ ಮಾಡ್ಕೋಬೇಕಷ್ಟೆ. ಸ್ವಲ್ಪ ಡ್ರೈ ಬರೋ ಥರ ಕಾಣುತ್ತಲ್ಲ, ಆವಾಗ ನಾವು ಬೇಕಾದರೆ ರೈಸ್ ಆ್ಯಡ್ ಮಾಡಿ ಉಳಿದಿರೋ ಮಸಾಲೆನೂ ಹಾಕ್ಬೋದು. ಸೊ ಇವಾಗ 2 ಮಿನಿಟ್ಸು ಕುಕ್ ಆಗಿದೆ. ಇದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು ಈಗ ರೈಸ್ ಆ್ಯಡ್ ಮಾಡ್ತೀನಿ. ಫ್ರೈಡ್ ರೈಸಿಗೆ ಯಾವಾಗಲೂ ರೈಸು ಉದುರುದ್ರಾಗಿರಬೇಕು. ನೀವು ಇದಕ್ಕೆ ಕುಕ್ಕರಲ್ಲಿ ರೈಸ್ ಮಾಡ್ಕೋಬೋದು. ಇನ್ ಕೇಸ್ ಕುಕ್ಕರಲ್ಲಿ ಮಾಡೋದಾದರೆ ಅದಕ್ಕೊಂದು 1/2 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಉದುರುದ್ರಾಗಿ ಬಿಡಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ಅನ್ನನ ಬಸಿಬೇಕಾಗತ್ತೆ. ಕುಕ್ಕರಲ್ಲಿ ನಿಮಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಅನ್ನ ಬಸ್ದು ಉದುರುದ್ರಾಗಿ ಮಾಡಿಟ್ಕೊಳ್ಳಿ. ಇದಕ್ಕೆ ನಾನೀಗ ಉಳಿದಿರೋಂಥ ಮಸಾಲೆನ ಆ್ಯಡ್ ಮಾಡ್ತೀನಿ. ಫಸ್ಟು ಒಂಚೂರು ಸಾಲ್ಟ್ ಹಾಕ್ತೀನಿ. ಈಗ ನೆಕ್ಸ್ಟು ಅರಿಶಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟೊಂದು ಚೂರು ಆ್ಯಡ್ ಮಾಡಿದ್ರೆ ಸಾಕು. ನಾನು ಒಂದು ಚಿಟಿಕೆ ಅಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ತೀನಿ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ, ಯಾಕೆಂದರೆ ತುಂಬ ಖಾರ ಅನಿಸ್ಬಿಡುತ್ತೆ.
ಆಮೇಲೆ ಒಂದು ಸ್ವಲ್ಪ ಧನಿಯಾದ ಪುಡಿನೂ ಯೂಸ್ ಮಾಡ್ತೀನಿ. ಎಲ್ಲನೂ ಒಂದು 1/4 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಖಾರದ ಪುಡಿ ಮಾತ್ರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು 1 ಚಿಟಿಕೆಯಷ್ಟು ಗರಂ ಮಸಾಲ ಪುಡಿ ಹಾಕ್ತೀನಿ. ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಎಗ್ ಆ್ಯಡ್ ಮಾಡ್ತೀನಿ. ಇದನ್ನು ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಸೋಯಾ ಸಾಸು, ಟೊಮೆಟೊ ಸಾಸು, ಚಿಲ್ಲಿ ಸಾಸು. ಸೊ ನನ್ನ ಹತ್ರ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ ಇರಲಿಲ್ಲ. ಅದ್ರ ಬದಲಾಗಿ ಹುಳಿ ಐಟಮ್ ಅಂದರೆ ನಿಂಬೆ ಹುಳಿನೂ ನೀವು ಯೂಸ್ ಮಾಡ್ಬೋದು, ಅಥವಾ ಹುಣಸೆ ಹುಳಿನಾದರೂ ಯೂಸ್ ಮಾಡ್ಬೋದು ಸೋಯಾ ಸಾಸ್ ಬದಲಾಗಿ. ಮತ್ತು ಕೆಚಪ್ ಇತ್ತು ನನ್ನ ಹತ್ರ, ಒಂದು ಸ್ವಲ್ಪ ಟೊಮೆಟೊ ಸಾಸ್ ಬದಲಾಗಿ ಅದನ್ನು ಯೂಸ್ ಮಾಡಿದ್ದೀನಿ ಲೈಟಾಗಿ ಸ್ವಲ್ಪ, ಯಾಕಂದರೆ ನಮ್ಮ ಹಸ್ಬೆಂಡಿಗೆ ಕೆಚಪ್ ಇಷ್ಟ ಆಗೋಲ್ಲ. ಸೊ ಫ್ಲೇವರ್ ಇರಲಿ ಅಂದ್ಬಿಟ್ಟು 1 ಸ್ಪೂನ್ನಷ್ಟು ಆ್ಯಡ್ ಮಾಡಿದ್ದೀನಿ ಅಷ್ಟೇ ನಾನು. ನೀವು ಟೊಮೆಟೊ ಸಾಸು, ಚಿಲ್ಲಿ ಸಾಸು, ಸೋಯಾ ಸಾಸ್ 3 ಯೂಸ್ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನನ್ನ ಹೆಂಡತಿಗೆ ಇವತ್ತು ಫ್ರೈಡ್ ರೈಸ್ ಮಾಡೋಕ್ಕೆ ಹೇಳಿದೆ. ತುಂಬ ದಿನ ಆಗಿತ್ತು ತಿಂದಿರಲಿಲ್ಲ. ಸೊ ಹಾಗಾಗಿ ಫ್ರೈಡ್ ರೈಸ್ನ ಮಾಡಲಿಕ್ಕೆ ಹೇಳಿದೆ. ಮಾಡಿದ್ದಾರೆ ಊಟಕ್ಕೆ ಅಂತ ನೈಟ್ಗೆ. ಸೊ ಇವಾಗ ಅದನ್ನು ನಾನು ತಿಂತಾಯಿದ್ದೀನಿ. ತಿಂದು ಹೇಗೆ ಮಾಡಿದ್ದಾರೆ ಅಂತ ನಿಮಗೆಲ್ಲ ಹೇಳ್ತೀನಿ. ಇದು ಎಗ್ ಫ್ರೈಡ್ ರೈಸ್ ಇವಾಗ ಹಾಕಿ ಕೊಡ್ತಾ ಇದ್ದಾರೆ ನಮ್ಮ ವೈಫು. ನೋಡೋಕ್ಕೇನೋ ಕಲರ್ಫುಲ್ ಆಗಿದೆ, ನೋಡೋಕ್ಕೇನೋ ಮಸ್ತ್ ಕಾಣ್ತಾ ಇದೆ. ನೋಡ್ಬೇಕು ಹೆಂಗೆ ಮಾಡಿದಾಳಂತ. ನಾನು ಇದೇ ಫಸ್ಟ್ ಟೈಮ್ ತಿಂತಾ ಇರೋದು ಎಗ್ ಫ್ರೈಡ್ ರೈಸ್ ಮನೆಯಲ್ಲಿ. ಹೋಟೆಲಲ್ಲಿ ಕಾಮನಾಗಿ ತಿಂದಿದ್ದೀನಿ, ಮನೆಯಲ್ಲಿ ಯಾವತ್ತೂ ತಿಂದಿಲ್ಲ. ಆಮೇಲೆ ನನ್ನ ಹೆಂಡತಿ ಫಸ್ಟ್ ಟೈಮ್ ನನಗೆ ಮಾಡಿಕೊಟ್ಟಿದ್ದಾಳೆ. ಇವಾಗ ನೋಡ್ತೀನಿ, ಬೇಕು ಅಂದಿದ್ದಕ್ಕೆ ಯೂಟ್ಯೂಬ್ ನೋಡಿ ಟ್ರೈ ಮಾಡಿದ್ದೀನಿ ನಾನು. ನೋಡ್ರಿ ಹೂವು ಚೆನ್ನಾಗಿದೆ, ಪರವಾಗಿಲ್ಲ. ಅದಕ್ಕೆ ಸೋಯಾ ಸಾಸು, ಚಿಲ್ಲಿ ಸಾಸನ್ನು ಯೂಸ್ ಮಾಡಬೇಕು. ಬಟ್ ನಮ್ಮ ಹತ್ರ ಇಲ್ಲ ಅಲ್ಲ, ಟೊಮೆಟೊ ಸಾಸು ಒಂದೇ ಇದ್ದಿದ್ದು, ಅದು ಹಾಕಿ ಮಾಡಿದ್ದೀನಿ. ಪರವಾಗಿಲ್ಲ ಗೈಸ್, ತಿನ್ಬೋದು. ಟೇಸ್ಟ್ ಇದೆಯಾ? ಇದೆ, ಟೇಸ್ಟ್ ಇದೆ, ನಾರ್ಮಲ್ ಇದೆ ಅಂತ ಎಕ್ಸ್ಟ್ರಾರ್ಡಿನರಿ ಇಲ್ಲ. ಓಕೆ. ಬಟ್ ಅದಕ್ಕೆಲ್ಲ ಮಸಾಲೆನೂ ಇರಬೇಕಲ್ಲ, ಚಾಟ್ ಮಸಾಲ ಅದೆಲ್ಲ. ಫ್ರೆಂಡ್ಸ್, ನಾನು ಈವ್ನಿಂಗ್ ಕಂಪ್ನಿ ಮುಗಿಸ್ಕೊಂಡು 6 o'clock ಆಯಿತು ಇವತ್ತು ಮನೆಗೆ ಬರೋದು. ಯಾಕಂದರೆ ಸ್ವಲ್ಪ ಕಂಪ್ನೀಲಿ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಮೇಂಟೆನೆನ್ಸು. ಸೊ ಹಾಗಾಗಿ ನಾನು 4 o'clock ಬರಬೇಕಿತ್ತು ಮನೆಗೆ. ಬಟ್ ಇವತ್ತು 6 o'clock 6:30 ಆಯಿತು. ಹಾಗಾಗಿ ಬಂದುಬಿಟ್ಟು ಸುಸ್ತಾಗಿತ್ತು, ಮಲ್ಕೊಂಡಿದ್ದೆ. ಇವಾಗ ಜಸ್ಟ್ ಎದ್ದಿದ್ದೀನಿ, 8 o'clock ಆಯಿತು. ಆಮೇಲೆ ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಗೈಸ್. ಏನಪ್ಪ ಅಂದರೆ, ಇಡ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತಾ ಅಂತ ಹೇಳ್ಬಿಟ್ಟು ನ್ಯೂಸು ತುಂಬ ಹರಡ್ತಾ ಇದೆ. ಹೌದು, ಇಡ್ಲಿ ತಿಂದರೆ ಕ್ಯಾನ್ಸರ್ ಬರಲ್ಲ ಫ್ರೆಂಡ್ಸ್. ಬಟ್ ಇಡ್ಲಿ ಯಾವ ವಿಧಾನದಲ್ಲಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗಪ್ಪ ಅಂದರೆ, ಇವಾಗ ಇಡ್ಲಿ ಮಾಡಬೇಕಾದ್ರೆ ಹಿಂದೆ ಹಳೆ ಕಾಲದಲ್ಲಿ ಏನು ಮಾಡ್ತಾ ಇದ್ರು, ಇಡ್ಲಿ ಮಾಡಬೇಕಾದ್ರೆ ಪ್ಲೇಟ್ ಬರ್ತಿತ್ತಲ್ಲ, ಆ ಪ್ಲೇಟ್ ಮೇಲೆ ಏನು ಮಾಡ್ತಾ ಇದ್ರು, ಬಟ್ಟೆ ಹಾಕ್ಬಿಟ್ಟು ಕ್ಲೀನಾಗಿ ಆ ಬಟ್ಟೆ ಮೇಲೆ ಇಡ್ಲಿಯ ಬ್ಯಾಟರ್ನ ಹಾಕಿ ಅದರಿಂದ ಬೇಯಿಸ್ತಾ ಇದ್ರು. ಬೇಯಿಸ್ಬಿಟ್ಟು ಅಲ್ಲಿಂದ ಅದನ್ನು ಇಡ್ಲಿನ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ರು. ಅದರಿಂದ ಯಾವುದೇ ರೀತಿಯಾದಂಥ ನಮಗೆ ಆರೋಗ್ಯಕ್ಕೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ, ಎಲ್ಲರೂ ತಿನ್ಬೋದಿತ್ತು, ಏನು ಸಮಸ್ಯೆ ಇರಲಿಲ್ಲ. ಬಟ್ ಇವಾಗ ರೀಸೆಂಟ್ ಏನಾಗಿದೆ, ಆಲ್ಮೋಸ್ಟ್ ಆಲ್ ಇವತ್ತಿನ ಪ್ರಕಾರ ಒಂದು 251 ಹೋಟೆಲ್ಗಳನ್ನು ರಿಸರ್ಚ್ ಮಾಡಿದೆ ಕರ್ನಾಟಕ ಗೌರ್ಮೆಂಟ್, ಫೈಂಡ್ ಔಟ್ ಮಾಡಿದೆ. ಏನಂದ್ರೆ ಆ ಸ್ಯಾಂಪಲ್ನ ತಗೊಂಡ್ಬಿಟ್ಟು ಆ ಸ್ಯಾಂಪಲ್ನ ಟೆಸ್ಟಿಗೆ ಕಳಿಸಿದ್ದಾರೆ. ಅದರಲ್ಲಿ ಒಂದು 51 ಹೋಟೆಲ್ಸ್ ಅಲ್ಲಿರುವಂಥ ಇಡ್ಲಿ ಮಾಡ್ತಿದಾರಲ್ಲ, ಆ ಇಡ್ಲಿಯಲ್ಲಿ ಕ್ಯಾನ್ಸರ್ ಬರುವಂಥ ಅಂಶಗಳು ಕಾಣ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ, ಆ ಇಡ್ಲಿ ಮಾಡುವಂತ ಅದಕ್ಕೆ ಇಡ್ಲಿ ಮಾಡುವಂತ ಒಂದು ಪ್ಲೇಟ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಹಿಂದಿನ ಕಾಲದಲ್ಲಿ ಬಟ್ಟೆ ಹಾಕ್ತಾ ಇದ್ರು, ಬಟ್ಟೆ ಸೇಫ್ ಇತ್ತು. ಬಟ್ ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ಆ ಇಡ್ಲಿ ಪ್ಲೇಟ್ ಅಲ್ಲಿ ಪ್ಲಾಸ್ಟಿಕ್ ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ಪ್ಲಾಸ್ಟಿಕ್ ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಆ ಪ್ಲಾಸ್ಟಿಕ್ ಅಲ್ಲಿ ಇರುವಂತ ಕ್ಯಾನ್ಸರ್ ಬರುವಂತ ಅಂಶಗಳು ಇರುತ್ತೆ ಅದ್ರೊಳಗಡೆ. ಸೊ ಹಾಗಾಗಿನೇ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನ, ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ಏನ್ ಮಾಡಿದ್ದಾರೆ, ಬ್ಯಾನ್ ಮಾಡಾಗಿದೆ. ಬಟ್ ಸ್ಟಿಲ್ ಕೆಲವೊಂದು ಹೋಟೆಲ್ಗಳಲ್ಲಿ ನಮ್ಮ ನಾರ್ತ್ ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಬಂದ್ರೆ ಆತರ ಯಾರು ಮಾಡ್ತಾ ಇಲ್ಲ. ಬಟ್ ಬೆಂಗಳೂರು
ಆ ಕಡೆ ಆ ಸಿಟಿ ಹತ್ರ ಸ್ವಲ್ಪ ಜಾಸ್ತಿ ಈ ತರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಡ್ಲಿ ತಿನ್ನೋರಿಗೆ ಕ್ಯಾನ್ಸರ್ ಬರಲ್ಲ. ಬಟ್ ಈ ಪ್ಲಾಸ್ಟಿಕ್ ಅನ್ನ ಆ ಇಡ್ಲಿ ಮಾಡುವಂತ ಪ್ಲೇಟ್ ಅಲ್ಲಿ ಮೇಲ್ಗಡೆ ಹಾಕ್ಬಿಟ್ಟು ಅಲ್ಲಿ ಬ್ಯಾಟರ್ನ ಹಾಕಿ ಪ್ಲೇಟ್ಗೆ ಬ್ಯಾಟರ್ನ ಹಾಕಿ ನೆಕ್ಸ್ಟ್ ಆ ಬ್ಯಾಟರ್ನ ಕುಕ್ಕರ್ ಅಲ್ಲಿ ಬೇಯಿಸ್ತಾರಲ್ಲ, ಬೇಯಿಸಿದಾಗ ಆ ಪ್ಲಾಸ್ಟಿಕ್ ಅಲ್ಲಿರುವಂತ ಕಂಟೆಂಟ್ಗಳು ಅಂದ್ರೆ ಅಂಶಗಳು ಪ್ಲಾಸ್ಟಿಕ್ ಅಲ್ಲಿ ಇಡ್ಲಿ ಆ ಪ್ಲಾಸ್ಟಿಕ್ ಅಲ್ಲಿರುವಂತ ಕ್ಯಾನ್ಸರ್ ಮಾರಕವಾದಂತ ಅಂಶಗಳು ಏನಾಗುತ್ತೆ ಇಡ್ಲಿಲಿ ಸೇರುತ್ತೆ. ಅದನ್ನ ನಾವು ತಿಂದಾಗ ನಮ್ಮ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಹೋಟೆಲ್ಗಳನ್ನು ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಯಾರು ನೀವು ಇಡ್ಲಿ ತಿನ್ಲಂಗೆ ಇರಬೇಡಿ. ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಇದರಲ್ಲಿ ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಾ ಇರ್ತಾರೆ, ಕಾಣ್ತಾ ಇರುತ್ತೆ ಆಲ್ಮೋಸ್ಟ್ ಆಲ್. ಸೊ ಹಾಗಾಗಿ ಇವಾಗ ಒಂದು ರೋಮರ್ಸ್ ಹರಿದಾಡ್ತೈತೆ ಇವಾಗ ರೀಸೆಂಟ್ ಆಗಿ, ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತಪ್ಪ, ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತಪ್ಪ. ಹಾಗೇನಿಲ್ಲ, ಕ್ಲೀನ್ ಆಗಿ ಹೈಜಿನಿಕ್ ಆಗಿ ಬಟ್ಟೆಯಲ್ಲಿ ಪ್ಲೇಟ್ ಅಲ್ಲಿ ಬಟ್ಟೆ ಹಾಕ್ಬಿಟ್ಟು ಬ್ಯಾಟರ್ ಹಾಕ್ಬಿಟ್ಟು ಬೇಯಿಸಿ ಕೊಟ್ರೆ ಆರಾಮಾಗಿ ಸರ್ವ್ ಮಾಡ್ಬೋದು. ಬಟ್ ಈ ಪ್ಲಾಸ್ಟಿಕ್ ಏನಿದೆಯಲ್ಲ ಯಾವತ್ತೂ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ, ಆಮೇಲೆ ಈ ರಾಜ್ಯಕ್ಕೂ ಒಳ್ಳೆಯದಲ್ಲ. ಸೊ ಹಾಗಾಗಿ ಎಲ್ಲರೂ ಇಡ್ಲಿ ಆರಾಮಾಗಿ ತಿನ್ರಿ, ಯಾವುದೇ ಟೆನ್ಷನ್ ಇಲ್ಲದಂಗೆ ತಿನ್ರಿ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಹೈಜೀನ್ ಎಲ್ಲಿದೆ, ಪ್ಲಾಸ್ಟಿಕ್ ವಿತೌಟ್ ಪ್ಲಾಸ್ಟಿಕ್ ಎಲ್ಲಿ ಮಾಡ್ತಾ ಇದ್ದಾರೆ, ನಮ್ಮ ಹಳೆ ಸಂಪ್ರದಾಯ ಯಾವ ರೀತಿ ಇದೆ ಆ ರೀತಿ ಇದ್ರೆ ನೀವೆಲ್ಲ ತಿನ್ಬೋದು ಅಂತ ನಾನು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಒಂದು ವಿಚಾರ ತೊಗೊಂಡ್ಬರ್ತಿದ್ದೀನಿ. ಅದು ಎಲ್ಲರಿಗೂ ಒಂದು ಒಳ್ಳೆಯದೇ ಹೆಲ್ತ್ ಟಿಪ್ಸೇ ಕೊಡ್ತಾ ಇದ್ದೀನಿ ಇನ್ನೊಂದು ವ್ಲಾಗಲ್ಲಿ. ಅದು ಕಿಡ್ನಿ ಸ್ಟೋನ್ ಬಗ್ಗೆ ಆ್ಯಕ್ಚುಲಿ ಇವತ್ತು ಹೇಳಬೇಕಾಗಿತ್ತು, ಬಟ್ ಅದು ಒಂದು 30 ಮಿನಿಟ್ಸ್ ಆಗುತ್ತೆ ಅದು ಹೆಚ್ಚು ಕಡಿಮೆ ಅದು ನೀವು ಹೇಳಬೇಕಾದ್ರೆ. ಸೊ ಲಾಂಗ್ ವಿಡಿಯೋ ಇದೆ, ಅದಕ್ಕೆ ಅದನ್ನ ಸಪ್ರೇಟ್ ಆಗಿನೇ ನಾಳೆ ಒಂದು ವ್ಲಾಗ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ. ಐ ಹೋಪ್ ಗೈಸ್ ನಿಮಗೆಲ್ಲ ನನ್ನ ವ್ಲಾಗ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.